ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ರಾತ್ರಿ ವೇಳೆಯಲ್ಲಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಳ್ಳೋಣ. ಇವತ್ತು ಒಂದು ದೇವರನ್ನು ತೋರಿಸಿದಂತ ಒಂದು ವಾಕ್ಯ ಸಂದೇಶ ಭಾಗವನ್ನು ತೆಗೆದುಕೊಳ್ಳೋಣ. ಅದಕ್ಕಿಂತ ಮುಂಚೆ ದೇವರ ಹತ್ರ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಸ್ವಾಮಿ ಕರಗಳಲ್ಲಿ ಒಪ್ಪಿಸಿಕೊಳ್ಳೋಣ. ದೇವರೇ, ಈ ವಾಕ್ಯದೊಂದಿಗೆ ನೀವು ಮಾತನಾಡಪ್ಪ, ನಾವೆಲ್ಲ ಕೇಳುತ್ತೇವೆ ಸ್ವಾಮಿ. ದೇವರೇ, ಇಲ್ಲಿ ಬಂದಿರೋರೆಲ್ಲ ಕೇಳಿ ಅದ್ರ ಪ್ರಕಾರನೇ ಜೀವಿಸಿ ದೇವರೇ, ನಿಮ್ಮ ಪರಲೋಕದಿಂದ ಬರುವಂತ ಆಶೀರ್ವಾದವನ್ನು ದೇವರೇ ನಾವೆಲ್ಲ ಹೊಂದಿಕೊಳ್ಳುವಂತೆ ಸಹಾಯ ಮಾಡಿ. ಯೇಸು ಸ್ವಾಮಿ ಹೆಸರಿಗೆ ಬೇಡಿಕೊಳ್ಳುತ್ತೇನೆ, ಪರಲೋಕ ತಂದೆ. ಇದು ನೆಹೆಮಿಯ 9ನೇ ಅಧ್ಯಾಯ 17ನೇ ವಚನದಿಂದ ಕೆಳಗಡೆ, ನೀನಾದರೂ ಪಾಪಗಳನ್ನು ಕ್ಷಮಿಸುವವನು, ಕನಿಕರ ದಯೆ ಉಳ್ಳವನು, ದೀರ್ಘ ಶಾಂತನು, ಕೃಪಾವುಳ್ಳವನು ಆಗಿರುವ ದೇವರು. ಹಾಲೆಲೂಯಾ. ಇಲ್ಲಿ ದೇವರು ನೀನೊಬ್ಬನೇ ಏನು, ನೀವಾದರೂ ಪಾಪಗಳನ್ನು ಕ್ಷಮಿಸುವವನು. ಈ ಲೋಕದಲ್ಲಿ ಪ್ರಿಯರೇ, ಮನುಷ್ಯನು ಮಾಡಿದ ಪಾಪಗಳನ್ನ ಯಾರು ಅದನ್ನ ತೆಗೆದು ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಲೆಲೂಯಾ. ಬೇರೆ ಯಾವುದನ್ನಾದ್ರೂ ತೆಗೆದು ಹಾಕ್ಬೋದು. ನಮ್ಮ ತಪ್ಪುಗಳನ್ನು ಮಾಡಿದ್ರೆ ಅದಕ್ಕೇನಾರ ಒಂದು ಕ್ಷಮೆ ಇದೆ, ಇಲ್ಲ ಅಂದ್ರೆ ಅದಕ್ಕೇನಾರ ಒಂದು ಕೋರ್ಟ್ ತೀರ್ಮಾನ ಮಾಡಿ ಒಂದು ಫೈನ ಕಟ್ಟಿಸ್ಕೊಂಡು ಏನೋ ಒಂದು ಮಾಡ್ತಾರೆ. ಆದರೆ ಪಾಪವನ್ನು ಕ್ಷಮಿಸಕ್ಕೆ ಈ ಲೋಕದಲ್ಲಿ ಯಾರಿಗುಂಟು ಆ ಬಲ, ಆ ಶಕ್ತಿ, ಆ ಧೈರ್ಯ? ಯಾರಿಗಾದ್ರೆ ಇದೆಯೋ? ಇಲ್ಲ. ದೇವರ ತಾರ ಹೇಳ್ತಾರೆ, ನಾನಲ್ಲದೆ ನಿನಗೆ ಪಾಪ ಪರಿಹಾರ, ಪಾಪ ಕ್ಷಮೆ ಮಾಡ್ಲಿಕ್ಕೆ ಈ ಲೋಕದಲ್ಲಿ ನಿನಗೆ ಯಾರೂ ಇಲ್ಲ. ಹಾಲೆಲೂಯಾ. ನೀನು ಪಾಪಗಳನ್ನ ಮಾಡಿದ್ದಿ ನನ್ನ ಪರಿಚಯ ಇಲ್ಲದೆ ಇರುವಾಗ, ಅಂದ್ರೆ ವಾಕ್ಯವನ್ನು ತಿಳಿಯೋದಕ್ಕಿಂತ ಮುಂಚೆ ಲೋಕದಲ್ಲಿ ಇದ್ದುಕೊಂಡು ಅನೇಕ ಪಾಪಗಳನ್ನ ಮಾಡಿದ್ವಿ, ಅನೇಕ ದ್ವೇಷಗಳು ಮಾಡಿದ್ವಿ, ಅನೇಕ ಸಿಟ್ಟುಗಳನ್ನ ಮಾಡಿದ್ವಿ, ಅನೇಕ ಜಗಳಗಳನ್ನ ಮಾಡಿದ್ವಿ. ಹಾಲೆಲೂಯಾ. ಆದರೆ ದೇವರ ವಾಕ್ಯವನ್ನು ಕೇಳಿದಾಗ, ಅದ್ರ ಪ್ರಕಾರನೇ ನಾವು ನಡೆಯುತ್ತೆ ಬಂದಾಗ, ದೇವರೇ, ನಾನು ಹಿಂದೆ ಎಂತ ಪಾಪಗಳನ್ನು ಮಾಡಿದೆ ಸ್ವಾಮಿ, ಆ ಪಾಪಗಳನ್ನ ಕ್ಷಮಿಸಲಿಕ್ಕೆ ನೀನೊಬ್ಬನೇ ಶಕ್ತನು. ದೇವರೇ, ನೀನಲ್ಲದೆ ಬೇರೆ ಯಾರು ಆ ಪಾಪಗಳನ್ನು ತೆಗೆದು ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಬೇಕಾದ್ರೆ ತೆಗೆದುಕೊಳ್ಬಹುದು ಈ ಭೂಮಿ ಮೇಲೆ. ಪ್ರತಿಯೊಂದು ನಿನಗೆ ಅನಿಸಿದ್ದನ್ನ ನೀನ್ ಮಾಡ್ಕೋಬಹುದು, ಅನಿಸಿದ್ದನ್ನ ತೆಗೆದುಕೊಳ್ಬಹುದು. ನಿನಗೆ ಫ್ರೀಡಮ್ ಇದೆ, ನಿನಗೆ ಸ್ವತಂತ್ರ ಇದೆ. ಹಲ್ಲೆಲೂಯಾ. ಆದರೆ ಪಾಪವನ್ನು ಕ್ಷಮಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಇಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ, ನಾವು ಪಾಪಗಳನ್ನ ಮಾಡ್ಬಿಟ್ಟು ಕೋಳಿಗಳನ್ನ, ಕುರಿಗಳನ್ನ ನಾವು ಬಲಿಯಾಗಿ ಕೊಡ್ತೇವೆ. ಅದು ಹೇಗೆ ಆಗ್ತದೆ? ಮನುಷ್ಯನು ಮಾಡಿದ ಪಾಪಕ್ಕೆ ಮನುಷ್ಯನೇ ಬಲಿಯಾದನು. ಅದಕ್ಕೆ ಯೇಸು ಸ್ವಾಮಿ, ನಾನು ಮನುಷ್ಯನ ರೂಪವಾಗಿ ಬಂದು ನಿಮ್ಮ ಪಾಪ ಶಾಪಗಳನ್ನೆಲ್ಲ ನನ್ನ ಮೇಲೆ ಹೊತ್ತುಕೊಂಡು ನಿಮಗೆ ಬಿಡುಗಡೆ ಮಾಡಿದ್ದೀನಿ. ಇನ್ನ ಮುಂದೆ ನೀನು ಪಾಪ ಮಾಡಬೇಡ, ನಿನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸಲ್ಪಟ್ಟಿದೆ. ಹಾಲೆಲೂಯಾ. ದೇವರು ಈ ರೀತಿಯಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ, ನಮ್ಮ ಪಾಪಗಳನ್ನ ಕ್ಷಮಿಸಿದ್ದಾರೆ, ಪುನಃ ಪಾಪಗಳನ್ನ ಮಾಡಬೇಡಿ ಎಂಬುದಾಗಿನೂ ಹೇಳಿದ್ದಾರೆ. ಹಾಲೆಲೂಯಾ. ಆಮೇಲೆ ಅಲ್ಲಲ್ಲ, ಕೃಪಾಳುವಾಗಿರುವ ದೇವರು, ನೀನು ಅವರನ್ನು ಕೈ ಬಿಡಲಿಲ್ಲ. ಅವರು ತಮಗೆ ಎರಕದ ಬಸವನನ್ನು ಮಾಡಿಕೊಂಡು ಇಸ್ರಾಯೇಲರೇ, ನಿಮ್ಮನ್ನು ಐಗುಪ್ತದಿಂದ ಕರೆದುಕೊಂಡು ಬಂದ ದೇವರು ಇದೆ. ಇಲ್ಲಿ ನಿಮಗೆ ನೋಡಿ, ದೇವರು ನೀನು ಅವರನ್ನು ಕೈ ಬಿಡಲಿಲ್ಲ. ದೇವರು, ನೀನು ಅರಿಯದೆ ತಪ್ಪುಗಳನ್ನು ಮಾಡಿದ್ವಿ, ಆದರೂ ನಾನು ಕ್ಷಮಿಸಿದ್ದೇನೆ, ನಿನ್ನ ಪಾಪಗಳನ್ನು ಕ್ಷಮಿಸಿ ನಿನ್ನನ್ನು ನಾನು ಕೈ ಬಿಡಲಿಲ್ಲ. ಅವರು ತಮಗೆ ಎರಕದ ಬಸವನ್ನು ಮಾಡಿಕೊಂಡು, ಇಸ್ರಾಯೇಲರೇ, ನಿಮ್ಮನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದ ದೇವರು ಇದೆ. ಹಲ್ಲೆಲೂಯಾ. ಆ ಜನರು ಎರಕದ ಅಂದ್ರೆ ಒಂದು ಮರದಲ್ಲಿ ಒಂದು ಬಸವನನ್ನ ಮಾಡಿಕೊಂಡ್ಬಿಟ್ರು. ಬಸವನನ್ನ ಮಾಡಿಕೊಂಡು ಅಲ್ಲಿ ಆ ಜನಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ದೇವರ ಕಣ್ಣಿಗೆ ಕಾಣಲಿಲ್ಲಲ್ಲ, ನನಗೆ ದೇವರ ಕಣ್ಣಿಗೆ ಕಾಣದಲ್ಲೇ ಸಹಾಯ ಮಾಡಿ ನಾನು ಹೆಂಗೆ ನಂಬುವುದು? ಹಲ್ಲೆಲೂಯಾ. ಅದಕ್ಕೆ ಇದೆ ಎಂದು ನಿಮಗೆ ನೋಡಿ,
ನಿಮ್ಮನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದ ದೇವರು ಇದೆ. ಯಾರು? ಎರಕದಲ್ಲಿ ಮಾಡಿದ ಗೊಂಬೆನೆ ದೇವರು ಅಂತ ಮಾಡ್ಕೊಂಡು ಅದೇ ನಿನ್ನ ಕರ್ಕೊಂಬಂದಿದ್ದು ಅಂತ ಜನ ಸುಳ್ಳು ಹಬ್ಬಿಸಿದ್ರು. ಹಲ್ಲೆಲೂಯಾ. ದೇವರಿಗೆ ಎಷ್ಟು ಕೋಪ ಬರ್ತದೆ. ಮನುಷ್ಯನಾದನು ನಮಗೆ ತಡ್ಕೊಳ್ಳಕ್ಕೆ ಆಗುವುದಿಲ್ಲ. ಈಗ ನಾನು ನಿನಗೆ ಸುವಾರ್ತೆ ಸಾರದೆ ದೇವರ ಮಾರ್ಗದಲ್ಲಿ ನಡೆಸ್ತಾ ಇದ್ದೇನೆ, ನನಗೆ ತಿಳಿದಿದೆ ಒಂದೆರಡು ವಾಕ್ಯಗಳನ್ನ ಹೇಳಿಕೊಡ್ತಾ ಇದ್ದೇನೆ, ನನಗೆ ಗೌರವ ಕೊಡದೆ ನೀನು. ಯಾಕಂದ್ರೆ ಸೇವಕರನ್ನ ಗೌರವಿಸಿ ಸನ್ಮಾನಿಸ್ರಿ. ಸೇವೆ ಮಾಡುವನು ನೀವು ನೇಮಿಸಿರೋದಲ್ಲ, ಅದು ಯಾವ್ದೋ ಗೌರ್ಮೆಂಟ್ ನೇಮಿಸಿರೋದಲ್ಲ, ಪರಲೋಕ ನೇಮಿಸಿರ್ತದೆ. ಹಲ್ಲೆಲೂಯಾ. ಎದುರುಗಡೆ ಬಂದ್ರೆ ಮಾತಾಡದೆ ಇರೋದು, ಹಾಗ ಮಕ ತಿರ್ಸ್ಕೊಂಡು ಹಾಗಲ್ಲ. ಆ ರೀತಿ ದೇವರೆಲ್ಲೂ ಬರ್ದಿಲ್ಲ ಇಲ್ಲಿ. ಅದು ನಿನ್ ಅಹಂ ಆಗಿರ್ತದೆ. ನೀನ್ ಎಷ್ಟೇ ದೊಡ್ಡ ವ್ಯಕ್ತಿಯಾದ್ರು, ನೀನ್ ಎಂತ ಪದವಿಲಿ ಆಗಿದ್ರು, ಭಾನುವಾರ ಬಂದು ಮಣ್ಕಾಲ ಹಾಕ್ಬೇಕು ದೇವ್ರ ಹತ್ರ. ಹಲ್ಲೆಲೂಯಾ. ತಿಳಿದುಕೋ. ಯಾಕಂದ್ರೆ ನ್ಯಾಯ ತೀರಿಸುವ ದೇವರು ಸುಮ್ಮನೆ ಇರುವುದಿಲ್ಲ. ನಾನು ಲಕ್ಷ ಲಕ್ಷ ಸಾಲಿ ತೆಗೆದುಕೊಳ್ತೇನೆ, ಎಲ್ಲಿ ತೊಗೊಳಕ್ಕೆ ದುಡ್ಡು? ಇವತ್ತು ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ತಮ್ಮ ಸೇವಕರಿಗೆ, ತಮ್ಮ ಕುಟುಂಬಕ್ಕೆ ಬೇಕಾಗಿದೆ ಎಲ್ಲವನ್ನು ದೇವರು ಕೂಡ ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ನಾವು ಅದಕ್ಕೆ ದೇವರೇ ನಿನಗೆ ಇಷ್ಟ ಇದ್ದರೆ ನಮಗೆ ಕೊಟ್ಟರೆ ಸಾಕು, ನಿನಗೆ ಇಷ್ಟ ಎಲ್ಲಿದೆಯೋ ಅಲ್ಲಿ ನನ್ನ ನಡೆಸು ಸ್ವಾಮಿ ಎಂಬುದಾಗಿ ನಾವು ಯಾವಾಗಲೂ ಅವರ ಮಾರ್ಗದರ್ಶನ ಯೋಚನೆ ಮಾಡಬೇಕಾಗಿದೆ. ಅದನ್ನ ಬಿಟ್ಬಿಟ್ಟು ನಾವು ಬೇರೆ ಏನೂ ಮಾಡಬಾರ್ದು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, 66 ಪುಸ್ತಕಗಳನ್ನ ಬಿಟ್ಟು ಹೊರಗೆ ಹೋಗಬೇಡ್ರಿ, ನೀವು ಒಬ್ಬರನ್ನೊಬ್ರು ಪ್ರೀತಿಸಿರಿ, ದಯೆ ತೋರಿಸಿರಿ, ಕರುಣಿಸಿರಿ. ಚರ್ಚಲ್ಲಿ ಮಾತ್ರ ಅಲ್ಲ, ಚರ್ಚಲ್ಲಿ ಮಾತ್ರ ಎಲ್ಲರಿಗೂ ಪ್ರೈಸ್ ಕೊಡ್ತೀರಿ. ಸಹೋದರ ಸಹೋದರಿ, ಸಹೋದರ ಸಹೋದರನೇ, ಸಹೋದರಿ ಸಹೋದರಿ ಪ್ರೈಸ್ ಕೊಡ್ತೀವಿ. ಬಾಕಿ ಟೈಮಲ್ಲಿ ಹೊರಗಡೆ ಬಂದ್ರೆ ಆ ಕಡೆ ಮುಖ ತಿರ್ಸ್ಕೊಂಡು ಹೋಗ್ತೀರಿ, ಈ ಕಡೆ ಒಬ್ರು ಮುಖ ತಿರ್ಸ್ಕೊಂಡು. ಎಲ್ಲಿದೆ ಈ ತರ ಎಲ್ಲರೂ ಒಂದು 66 ಪುಸ್ತಕದಲ್ಲಿ ಬರ್ದಿದ್ಯಾ? ಇಲ್ಲ. ಇದೇನಾಗ್ತದೆ ಅಂದ್ರೆ ನಮ್ಮ ಪ್ರಾರ್ಥನೆ ಎಲ್ಲೂ ಹೋಗಲ್ಲ. ನೀನ್ ನೆನೆಸ್ತೀಯ, ನಾನ್ ನೆನೆಸ್ತೀನಿ, ಅಯ್ಯೋ ನನ್ನ ಪ್ರಾರ್ಥನೆ ಪರಲೋಕ ರಾಜ್ಯಕ್ಕೆ ಸೇರಿದೆ ಅಂತ. ನೆವರ್. ಸಾಧ್ಯವೇ ಇಲ್ಲ. ಯಾವಾಗ ನಾವು ಪ್ರೀತಿ ಸ್ವರೂಪನಾದ ದೇವರ ಹೆಸರಿನಲ್ಲಿ ಅವರು ಮಾಡಿದ ಅದ್ಭುತ ಕಾರ್ಯ, ಅವರು ಮಾಡಿದ ಪ್ರತಿ ಒಂದು ಒಳ್ಳೊಳ್ಳೆ ಕಾರ್ಯಗಳಲ್ಲಿ ನಾವು ನೆನೆಸಿಕೊಂಡು ಅವ್ರನ್ನ ಹಿಂಬಾಲಿಸ್ತೇವೋ, ನಾವ್ ಯಾವತ್ತೂ ಹಿಂಜಾರುವುದಿಲ್ಲ, ಯಾವತ್ತೂ ದಾರಿ ತಪ್ಪುವುದಿಲ್ಲ. ಹಲ್ಲೆಲೂಯಾ. ಆತನ ಹೆಜ್ಜೆಯ ಜಾಡಿಯಲ್ಲಿ ನಡಿಬೇಕು ನಾವು. ಯೇಸು ಸ್ವಾಮಿ ಹೇಳಿದರೆ ಇದೇ ದಾರಿಯಲ್ಲಿ ನಡಿಬೇಕು ಮಗನೇ ಮಗಳೇ ಅಂತ. ನಾವು ಇಲ್ಲ ಸ್ವಾಮಿ, ಇದು ನಿನ್ನ ಏನ್ ಸ್ವಾಮಿ ಕಲ್ಲು ಮಳೆಯಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನನಗೆ ನ್ಯಾಷನಲ್ ಹೈವೇ ರೋಡ್ ಇದೆ, ಒಳ್ಳೆ ಟಾರ್ ಇದೆ. ಹಲ್ಲೆಲೂಯಾ. ನ್ಯಾಷನಲ್ ಹೈವೇ ರೋಡ್ ಇದೆ, ಒಳ್ಳೆ ಟಾರ್ ಇದೆ, ಹೌದು ನಿಜ. ಆದ್ರೆ ದೊಡ್ಡ ದೊಡ್ಡ ಗಾಡಿಗಳು ಬರ್ತವೆ, ಹೆಚ್ಚು ಕಮ್ಮಿ ಆಗಿದ್ರೆ ಡಿಕ್ಕಿ ಹೊಡೆದ್ರೆ ನಿನ್ನ ಪ್ರಾಣ ಹೋಗ್ತದೆ. ಅದಕ್ಕೆ ಕಲ್ಲು ಮುಳ್ಳು ದಾರಿ, ನಾನ್ ನಡೆಯುವಂತ ದಾರಿಲಿ ಬಾ, ಯಾವ ವೆಹಿಕಲ್ಲು ಬರಲ್ಲ. ಯಾಕಂದ್ರೆ ನನ್ನ ಮಾರ್ಗವೇ ಬೇರೆ ಅಂತಾರೆ. ನಿನ್ನ ಮಾರ್ಗವೇ ಬೇರೆ, ನನ್ನ ಮಾರ್ಗವೇ ಬೇರೆ. ನೀನು ಯಾವಾಗ ನನ್ನ ಮಾರ್ಗವನ್ನು ಹಿಡಿದುಕೊಂಡು ನನ್ನನ್ನು ಹಿಂಬಾಲಿಸ್ತೀಯೋ, ನಿನ್ ಎಲ್ಲ ಇಷ್ಟಾರ್ಥವನ್ನು ನಾನು ನೆರವೇರಿಸ್ತೇನೆ ಅಂತ ಸ್ವಾಮಿ. ಹಲ್ಲೆಲೂಯಾ. ಹಾಗಾಗಿ ನಾವು ಯೇಸು ಸ್ವಾಮಿನ ಬಿಟ್ಟು ಏನೂ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ಮಲ್ಲಿ ಕರುಣೆ ಇರುತ್ತೆ, ಕರುಣೆ, ಪ್ರೀತಿ. ಯೇಸು ಸ್ವಾಮಿನ ನೆನೆಸ್ಕೋಬೇಕು. ಕರ್ತನ ಭೋಜನಕ್ಕಿಂತ ಮುಂಚೆ 1 ನಿಮಿಷ ನಿಮ್ಮನ್ನ ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ ಅಂತ ಯಾಕೆ ಸಭೆಯಲ್ಲಿ ಹೇಳುವುದು? ನಮ್ಮ ಪಾಪಗಳನ್ನ ಅರಿಕೆ ಮಾಡ್ರಿ. ದೇವರೇ, ನಾನು ಇವ್ರ ಹತ್ರ ಸಿಟ್ಟಾಗಿದ್ದೀನೋ, ಅವ್ರ ಹತ್ರ ಬೇಜಾರಾಗಿದ್ದೀನೋ, ಇವ್ರ ಕಂಡ್ರೆ ನಮ್ಗಾಗಲ್ಲ, ಅವ್ರ ಕಂಡ್ರೆ ನಮ್ಗಾಗಲ್ಲ ಅಂತ ಮನಸ್ಸಿಗೆ ಬಂದಿದ್ಯೋ, ನೀನು ಅರಿಕೆ ಮಾಡಿ ತೆಗೆದುಕೊಂಡ್ರೆ ಓಕೆ, ಇಲ್ಲ ಅಂದ್ರೆ ಕರ್ತನ ಮೇಜಿನಿಂದ ದೂರ ಆಯ್ತು. ಆ ಪರಿಶುದ್ಧವಾದ ದೇವರ ಒಂದು ರಕ್ತ ಮಾಂಸವಾಗಿದೆ. ನಾವಿಲ್ಲಿ ನೋಡ್ಲಿಕ್ಕೆ ಒಂದು ದ್ರಾಕ್ಷಿ ರಸ, ಒಂದು ರೊಟ್ಟಿ ಆಗಿದೆ. ಆದರೆ ಇದು ನನ್ನ ನೆನಪಿಗಾಗಿ ನೀವು ಮಾಡ್ರಿ ಅಂತ ಯೇಸು ಸ್ವಾಮಿ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಯಾವತ್ತು ನಾವು ಇದೆಲ್ಲ, ಈ ಸಿಟ್ಟು, ದ್ವೇಷ ಇವೆಲ್ಲ ಯಾರಿಂದ ಬರ್ತದೆ? ದುರಾತ್ಮನಿಂದ. ನಾವು ಹೇಳ್ತೀವಿ ಯೇಸುಸ್ವಾಮಿ ಭಕ್ತರು, ಯೇಸುಸ್ವಾಮಿ ಮಕ್ಕಳು ಅಂತ. ಎಲ್ಲಿ ಸಾಧ್ಯ? ಕತ್ತಲಿಗೂ ಬೆಳಕಿಗೂ ಸಂಬಂಧನೇ ಇರುವುದಿಲ್ಲ. ನೀವು ಬೆಳಕಿನ ಹೆಸರು ಹೇಳ್ತೀರಿ, ಕತ್ತಲಲ್ಲಿ ನಡೀತೀರಿ. ಹಲ್ಲೆಲೂಯಾ.
ಬೆಳಕಿನ ರಾಜ್ಯ ಅಂತ ಹೇಳಿ ಹೆಸರಿಗೆ ಮಾತ್ರ ಬಾಯಲ್ಲಿ ನುಡಿತೀರಿ, ಆದ್ರೆ ನಿಮ್ಮ ಹಿಂದೆ ಕತ್ತಲಿದೆ. ಆ ಕತ್ತಲೆಯಿಂದ ಹೊರಗೆ ಬರಬೇಕಾದ್ರೆ ದೇವರನ್ನ ಸರಿಯಾಗಿ ರೀತಿ ಅರ್ಥ ಮಾಡಿಕೊಳ್ಳಬೇಕು ಪ್ರಿಯನೇ. ಹಾಲೆಲೂಯ. ಹಾ, ಕೇಳಿ ಎಲ್ಲಿಂದ ಬಂದ? ಇದೆ ಎಂದು ಹೇಳಿ ನಿನ್ನನ್ನು ಅಸಡ್ಡೆ ಮಾಡಿದಾಗಲೂ ಅವರನ್ನು ಅರಣ್ಯದಲ್ಲಿ ಕೈ ಬಿಡಲಿಲ್ಲ. ನೋಡು, ಇಷ್ಟು ಎರಕದ ಗೊಂಬೆಗಳನ್ನ ಮಾಡ್ಬಿಟ್ಟು ಅವು ಕಡ್ಡ ಬಿದ್ರು, ಆದರೂ ದೇವ್ರೇನ್ ಹೇಳ್ತಾರೆ ಅವರಿಗೆ, ಇದೆ ಅಂತ ಹೇಳಿ ನಿನ್ನನ್ನು ಅಸಡ್ಡೆ ಮಾಡಿದಾಗಲೂ ಕರುಣಾನಿಧಿಯಾದ ಅವರನ್ನು ನೀನು ಅರಣ್ಯದಲ್ಲಿ ಅವರನ್ನ ಕೈ ಬಿಡಲಿಲ್ಲ. ನಿನಗೆ ಎಷ್ಟು ಅಪಮಾನಗಳು, ಎಷ್ಟು ಅವಮಾನಗಳು, ನಿನಗೆ ವಿರೋಧವಾದ ನಡತೆಗಳು, ಕಾರ್ಯಗಳು ಮಾಡಿದರು, ದೇವರು ನಿನ್ನನ್ನ ಕೈ ಬಿಡಲಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಈ ಶ್ವಾಸ ಇರುವುದರೊಳಗೆ ನಾವು ಸರಿಯಾದ ರೀತಿ ಸೃಷ್ಟಿಕರ್ತನ ನಾವು ಕಂಡುಕೊಳ್ಬೇಕು. ಹಲ್ಲೆಲೂಯಾ. ನಾಳೆ ಹೆಚ್ಚು ಕಮ್ಮಿ ಯಾವತ್ತು ಯಾರಿಗೆ ಈ ಲೋಕ ಬಿಡಬೇಕಾಗ್ತದೋ ಗೊತ್ತಿಲ್ಲ. ಅಷ್ಟರೊಳಗೆ ಅದಕ್ಕೆ ನಿನ್ನ ಜೀವನ ನಿಂತಿದ್ರೆ, ನಿನ್ನ ಶರೀರದಲ್ಲಿ ನೀನು ಆತ್ಮ ಇರ್ಬೇಕಾದ್ರೇನೆ ನಿನಗೆ ಕ್ಷಮೆ ದಮೆ. ಅಷ್ಟರೊಳಗೆ ನೀನು ಸರಿಯಾದ ರೀತಿ ಸೃಷ್ಟಿಕರ್ತನನ್ನ ಕಂಡುಕೋ. ಅರ್ಧಂಬರ್ಧ ಕಂಡುಕೊಂಡ್ರು ಕಷ್ಟನೇ. ಯಾಕೆಂದ್ರೆ ವಾಕ್ಯಕ್ಕೆ ನಾವು ಅರ್ಧ ಹೋಗಿದ್ವಿ ಏನ್ ಪ್ರಯೋಜನ? ದೇವ್ರು ಸಮಯ ಕೊಟ್ಟಿದ್ದಾರಲ್ಲ, ಅದನ್ನ ನಾವು ಉಪಯೋಗ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಹಾಗಾಗಿ ಈ ಕೊಟ್ಟಂತ ಸಂದೇಶಕ್ಕಾಗಿ ನಾಳೆ ಇದನ್ನೇ ಕಂಟಿನ್ಯೂ ಮಾಡೋಣ. ಅದಕ್ಕೆ ಟಿಕ್ ಮಾಡಿಕೊಳ್ಳೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿ ರಾಜನೇ ಸುಸ್ವಾಮಿ, ನಿಮ್ಗೆ ಮಹಿಮೆ ಆಗಲಿ. ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಸಮಯ ಮತ್ತು ಕೃಪೆಗಾಗಿ ಸ್ತೋತ್ರ ಮಾಡಿಕೊಳ್ಳುತ್ತೇನೆ ದೇವರೇ. ಪವಿತ್ರ ಆತ್ಮರೇ, ನಿಮಗೆ ವಂದನೆ ಸ್ತೋತ್ರಗಳು ಸಲ್ಲಿಸ್ತೇವೆ ಸ್ವಾಮಿ ದೇವರೇ ಕರ್ತನೆ. ಈ ವಾಕ್ಯದೊಂದಿಗೆ ಮಾತನಾಡಕ್ಕಾಗಿ ಸ್ತೋತ್ರಪ್ಪ ದೇವರೇ ಕರ್ತನೆ. ನಾವು ಸ್ವಾಮಿ ಯೇಸು ಸ್ವಾಮಿ ಹೆಸರು ಹೇಳಿಕೊಂಡು ಸ್ವಾಮಿ ದೇವರೇ ಅದ್ರ ಪ್ರಕಾರನೇ ನಡಿಬೇಕೆ ಹೊರತು ಸ್ವಾಮಿ ಬೆಳಕಿನ ರಾಜ್ಯದ ಹೆಸರಿಟ್ಕೊಂಡು ಕತ್ತಲೆ ಮಾರ್ಗದಲ್ಲಿ ನಡೆದ್ರೆ ಏನು ಪ್ರಯೋಜನ? ಅದಕ್ಕಾಗಿ ಈ ಎಲ್ಲರನ್ನು ಸ್ವಾಮಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀನಿ ಸ್ವಾಮಿ. ಸತ್ಯವಾದ ಮಾರ್ಗ ಯೇಸು ಸ್ವಾಮಿ ಒಂದೇ ಮಾರ್ಗವಾಗಿದೆ. ಆ ಮಾರ್ಗದಲ್ಲೇ ನಡೀಲಿಕ್ಕೆ ಕೃಪೆ ಕೊಡು, ಸಹಾಯ ಮಾಡು. ಈ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿ ಸಹೋದರ ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೀನಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ಪರಲೋಕದ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.